ದೇಶದಲ್ಲಿ ಈಗ ಏಕೈಕ ಪಕ್ಷ ಅಂದರೆ ಭಾರತೀಯ ಜನತಾ ಪಕ್ಷ. ಇದು ಉಗಮವಾಗಿರ್ತಕ್ಕಂಥ ಒಂದು ದಿನ ಈ ಸುದಿನ ನಾವು ಭಾರತದಾದ್ಯಂತ ಈ ಒಂದು ನಮ್ಮ ಒಂದು ಸಂಸ್ಥಾಪನಾ ದಿನವನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ನಾವು ಶ್ರೀನಿವಾಸಪುರ ಮಂಡಲದಲ್ಲಿ ಈ ಕಾರ್ಯಕ್ರಮವನ್ನು ರೂಪಿಸ್ಕೊಂಡಿದ್ದೀವಿ. ನಮ್ಮ ಪಕ್ಷ ಒಳ್ಳೆಯ ನಾವು ಪಕ್ಷದ ಬೇಸ್ ಯಾವ ರೀತಿಯಾಗಿರಬೇಕು ಅನ್ನೋದನ್ನು ನಾವು ತಿಳ್ಕೋಬೇಕು ಅಂದರೆ ಮೊದಲು ನಮ್ಮ ಪಕ್ಷ ಯಾವ ರೀತಿಯಾಗಿ ಬಂತು, ಯಾವ ರೀತಿಯಾಗಿ ಬೆಳವಣಿಗೆಯನ್ನು ಮಾಡ್ಕೊಂಡು ಹೋಗ್ತಾ ಇದೆ, ಇಡೀ ಪ್ರಪಂಚ ನಮ್ಮ ಕಡೆ ನೋಡೋ ಒಂದು ಪ್ರವೃತ್ತಿ ಈಗ ಇದೆ. ಎಲ್ಲರೂ ಭಾರತೀಯ ಜನತಾ ಪಕ್ಷದ ಸದಸ್ಯರಂದರೆ ಇಡೀ ಪ್ರಪಂಚದಲ್ಲಿ ಮೊದಲನೇ ಸ್ಥಾನದಲ್ಲಿ ಇದೆ. ಅದು ನಮ್ಮ ನರೇಂದ್ರ ಮೋದಿಯವರ ಒಂದು ಮುಖಂಡತ್ವವನ್ನು ಬೆಂಬಲಿಸ್ತಾ ಎಲ್ಲರೂ ಬಂದು ಭಾರತೀಯ ಜನತಾ ಪಕ್ಷವನ್ನು ಸೇರ್ತಾ ಇದೆ. ಅಂಥ ಒಂದು ಸಂಸ್ಥಾಪನಾ ದಿನ. ನಿಮ್ಗೆ ಹೆಚ್ಚಿನ ವಿಷಯಗಳನ್ನು ನಮ್ಮ ಮುಖಂಡರುಗಳು ಪೂರ್ತಿ ಕೂಲಂಕುಷವಾಗಿ ತಿಳಿಸ್ತಾರೆ. ನಾವು ಸಂಘಟನೆ ನಮ್ಮೆಲ್ಲರ ಕರ್ತವ್ಯ. ನಾವು ಪಕ್ಷವನ್ನು ಸಂಘಟಿಸ್ಕೊಂಡು ಹೋಗ್ತಾ ಇದ್ರೆ ನಮ್ಮ ಶ್ರೀನಿವಾಸಪುರದಲ್ಲಿ ನಾವು ಹಾಕ್ಕೊಳ್ಳೇಬೇಕು. ನಮ್ಮ ಶ್ರೀನಿವಾಸಪುರವನ್ನು ನಾವು BJP ಕೇಸರೀಕರಣ ಮಾಡಲೇಬೇಕು. ಎಲ್ಲರ ಮನಸ್ಸಲ್ಲಿ ಕೇಸರಿ ಇದೆ. ನಮ್ಮ ದೇಶ, ನಮ್ಮ ಸಂಸ್ಕೃತಿ, ನಮ್ಮ ಸನಾತನ ಧರ್ಮವನ್ನು ಉಳಿಸ್ತಾ ಇರ್ತಕ್ಕಂಥದ್ದು ನಮ್ಮ ಭಾರತೀಯ ಜನತಾ ಪಕ್ಷ. ಅದನ್ನು ನಾವು ನಮ್ಮ RSSನ ಒಂದು ಸಹಭಾಗಿತ್ವದಲ್ಲಿ, ಅವರ ಒಂದು ಮುಖಂಡತ್ವದಲ್ಲಿ ನಾವು ಅವ್ರ ಹಿಂದೆ ಮುನ್ನಡ್ಕೊಂಡು ಹೋಗ್ತಾ ಇದ್ದೀವಿ. ಅದನ್ನು ನಾವು ಅವ್ರು ನಮಗೆಲ್ಲ ತೋರಿಸ್ಕೊಡ್ತಾ ಇದ್ದಾರೆ. ಅದನ್ನು ನಾವು ನಮ್ಮ ಗ್ರಾಮಗಳಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ನಾವೊಬ್ಬರಿದ್ದೀವಿ ಅಂತ ಯೋಚನೆ ಮಾಡದೆ ಪ್ರತಿ ಗ್ರಾಮದಲ್ಲಿ ಸಂಘಟನೆ ಮಾಡಬೇಕು. ಮತ್ತು ಪ್ರತಿ ಮನೆಯ ಮೇಲೆ ನಾವು ಭಾರತೀಯ ಜನತಾ ಪಕ್ಷದ ಬಾವುಟವನ್ನು ಕಟ್ಟಬೇಕು. ಭಾರತೀಯ ಜನತಾ ಪಕ್ಷದ ಬಾವುಟ ಎಷ್ಟು ಅಟ್ರಾಕ್ಷನ್ ಆಗುತ್ತೆ ಅಂದರೆ, ಕೇಸರಿ ಕಾಣೋಷ್ಟೊತ್ತಿಗೆ ಜನಕ್ಕೆ ಇದು ಒಳ್ಳೆಯ ಒಂದು ಧರ್ಮ ಸಂಸ್ಕೃತಿ, ಇವರು ಯಾವುದೇ ವಿಷಯವನ್ನು ಮಾಡಿದ್ರು ಕರೆಕ್ಟಾಗಿ ಮಾಡ್ತಾರೆ ಅನ್ನೋ ಒಂದು ಇದು ಅವ್ರಿಗೆ ತೋಚುತ್ತೆ. ಆದ್ದರಿಂದ ನಾವು ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದೀವಿ. ಆ ಒಂದು ದಿನ, ಈ ದಿನ ಸಂಸ್ಥಾಪನಾ ದಿನ. ಇದಕ್ಕೆ ನಮ್ಮ ಎಷ್ಟೋ ಜನ ಮುಖಂಡರುಗಳು ಈ ಒಂದು ನಮ್ಮ ಸಂಸ್ಕೃತಿಯನ್ನು, ನಮ್ಮ ದೇಶದ ಒಂದು ಇದನ್ನು ಉಳಿಸ್ಕೊಂಡು ಬಂದಾಗ ನಾವು ಅದನ್ನು ಉಳಿಸ್ಕೊಂಡು ಮುಂದುವರಿತಾ ಹೋಗ್ಬೇಕಂತ ಹೇಳ್ತಾ ನಿಮ್ಮೆಲ್ರಿಗೂ ನನಗೆ ಮಾತಾಡಲು ಅವಕಾಶ ಕೊಟ್ಟ ಎಲ್ರಿಗೂ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಸಂಸ್ಥಾಪನಾ ದಿನ ಅಂದರೆ BJP ಹುಟ್ಟಿದ ದಿನ, ಬರ್ತ್ಡೇ. ಅದಕ್ಕೆ BJP ಕಡೆಯಿಂದ ಎಲ್ಲ ಕಾರ್ಯಕರ್ತರಿಗೆ, ಮುಖಂಡರಿಗೆ, ಎಲ್ಲ ಸಜ್ಜನ ಬಂಧುಗಳಿಗೆ ಇವತ್ತು ಹುಟ್ಟುಹಬ್ಬದ BJP ಪರವಾಗಿ ಶುಭಾಶಯಗಳನ್ನು ಕೋರ್ತಾ, ಬಂಧುಗಳೇ, ಭಾರತೀಯ ಜನತಾ ಪಾರ್ಟಿ 1980ರ ಮುಂಚೆ ಜನಸಂಘ ಅಂತ ಇತ್ತು. ಅಂದರೆ ಜನಸಂಘ ದೀಪದ ಗುರುತಿನಲ್ಲಿ ಜನಸಂಘದ ಸ್ಥಾಪನೆ ಆಯಿತು. 1980ರ ಏಪ್ರಿಲ್ 6 ಇದೇ ದಿನ ಭಾರತೀಯ ಜನತಾ ಪಾರ್ಟಿ ಕಮಲ ಉದಯ ಆಗಿ ಭಾರತೀಯ ಜನತಾ ಪಾರ್ಟಿ ಅಂತ ಅಧಿಕೃತವಾಗಿ ಘೋಷಣೆಯಾದಂಥ ದಿನ ಇವತ್ತು. ಅಂದರೆ ಒಂದು 46 ವರ್ಷಗಳ 47ನೇ ಇವತ್ತು ಸಂಸ್ಥಾಪನಾ ದಿನಾಚರಣೆಯನ್ನು ನಾವು ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಬಂಧುಗಳೇ, ಮೊದಲು ಭಾರತೀಯ ಜನತಾ ಪಾರ್ಟಿ 1, 2, 4 ಜನ 10 ಜನ ಕಾರ್ಯಕರ್ತರಿಂದ ಶುರುವಾದಂಥ ಪಾರ್ಟಿ ಇವತ್ತು ಇಡೀ ಜಗತ್ತಿನಲ್ಲಿ ಸುಮಾರು 200 ದೇಶಗಳ ಇಡೀ ಪ್ರಪಂಚ ಜಗತ್ತಿನಲ್ಲಿ ಏಕೈಕ ದೊಡ್ಡ ಪಕ್ಷ, ರಾಜಕೀಯ ಪಕ್ಷ ಯಾವುದಾದ್ರೂ ಇದೆ ಅಂದರೆ ಸುಮಾರು 15 ಕೋಟಿ ಕಾರ್ಯಕರ್ತರನ್ನು ಸದಸ್ಯತ್ವವನ್ನು ಹೊಂದಿರುವಂಥ ಏಕೈಕ ಪಾರ್ಟಿ ಯಾವುದಾದ್ರೂ ಇದ್ದರೆ ಅದು ಭಾರತೀಯ ಜನತಾ ಪಾರ್ಟಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಆತ್ಮೀಯ ಬಂಧುಗಳೇ, ಅಂಥ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾವಿವತ್ತು ಕಾರ್ಯಕರ್ತರಾಗಿ ಬೇರೆ ಬೇರೆ ಜವಾಬ್ದಾರಿಗಳು ತಗೊಂಡಿರೋದು ನಮಗೆಲ್ರಿಗೂ ಹೆಮ್ಮೆಯ ವಿಷಯ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಮೊದಲು ಅಧ್ಯಕ್ಷರಾಗಿದ್ದು ನಮ್ಮ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು. ಆ ಕಡೆ ಇಲ್ಲ, ಭಾರತೀಯ ಜನಸಂಘದ್ದು ಫಸ್ಟ್ ಜನಸಂಘದ್ದಾದಲ್ಲಿ ನಮ್ಮ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಆಗ್ತಾರೆ. ಅದಾದ ನಂತರ ಈ ಕಡೆ ದೀನ್ ದಯಾಳ್ ಉಪಾಧ್ಯಾಯ ಆಗ್ತಾರೆ. 1980ರ ನಂತರ ಅಟಲ್ ಬಿಹಾರಿ ವಾಜಪೇಯಿ ಅವರು ಮೊದಲ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿ, ತದನಂತರ ಲಾಲ್ ಕೃಷ್ಣ ಅದ್ವಾನಿಯವರು, ಮುರಳಿ ಮನೋಹರ್ ಜೋಶಿ ಅವರು, ಈ ಥರ ಅನೇಕ ಜನ ರಾಷ್ಟ್ರೀಯ ಅಧ್ಯಕ್ಷರಾಗಿ ಪಕ್ಷವನ್ನು ಬಲಪಡಿಸ್ಕೊಂಡ್ಬಂದಿದ್ದಾರೆ. ಇವತ್ತು ಮೊನ್ನೆ ತನಕ ನಮ್ಮ JP ನಡ್ಡಾ ಅವರಿದ್ದರು. ಈಗ ಕಳೆದ 1 ತಿಂಗಳ ಹಿಂದೆ 2 ತಿಂಗಳ ಹಿಂದೆ ನಿತಿನ್ ನಬೀನ್ ಅವರು
ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ. ಅದೇ ಥರ ರಾಷ್ಟ್ರ ಮಟ್ಟದಲ್ಲಿ 10 ಹಲವು ಮುಖಂಡರು ಭಾರತೀಯ ಜನತಾ ಪಾರ್ಟಿಯನ್ನು ಬೆಳೆಸ್ಕೊಂಡ್ಬಂದು ರಾಜ್ಯದಲ್ಲೂ ಕೂಡ ಯಡಿಯೂರಪ್ಪ, ಈಶ್ವರಪ್ಪ, ನಮ್ಮ ನಮ್ಮ ರಾಮಚಂದ್ರಗೌಡರ ನೇತೃತ್ವದಲ್ಲಿ ಅನೇಕ ಜನ ಮುಖಂಡರು ಭಾರತೀಯ ಜನತಾ ಪಾರ್ಟಿಯನ್ನು ಕೂರಿಸಿ ಇಡೀ ಬೀದರ್ನಿಂದ ಚಾಮರಾಜನಗರ ತನಕ ಇಡೀ ರಾಜ್ಯದಾದ್ಯಂತ ಪ್ರವಾಸ ಮಾಡಿ ಪಾರ್ಟಿಯನ್ನು ನಮಗೆ ಕಟ್ಟಿ ಬೆಳೆಸಿಕೊಟ್ಟಿದ್ದಾರೆ. ಇವತ್ತು ಅತಿ ದೊಡ್ಡ ಪಕ್ಷದಲ್ಲಿ ನಾವು ಇವತ್ತು ಜವಾಬ್ದಾರಿಗಳನ್ನು ತಗೊಂಡಿದ್ದೀವಿ. ನಮ್ಮ ಜವಾಬ್ದಾರಿಗಳು ಮುಂದಿನ ದಿವಸಗಳಲ್ಲಿ ಕೂಡ ಸಾಕಷ್ಟಿದೆ. ಈಗಾಗಲೇ ನಾವು ಸದಸ್ಯತ್ವ ಅಭಿಯಾನ ಮಾಡಿದ್ದೀವಿ, BLA 2 ಕಾರ್ಯಾಗಾರ ಮಾಡಿದ್ದೀವಿ. ಇವತ್ತು ಏಪ್ರಿಲ್ 6 ಸಂಸ್ಥಾಪನಾ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ. ಮುಂದೆ 14ನೇ ತಾರೀಕು ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ಕೂಡ ಆಚರಣೆ ಮಾಡ್ತಾ ಇದ್ದೀವಿ. ಕಾಲಕ್ಕೆ ರಾಷ್ಟ್ರ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು ನಮಗೆ ಏನೇನು ಸೂಚನೆ ಕೊಡ್ತಾರೆ ಆ ಸೂಚನೆಗಳಿಗೆ ಅನುಗುಣವಾಗಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು ಅದನ್ನು ಪಾಲಿಸಬೇಕು, ಪಕ್ಷವನ್ನು ಸಂಘಟಿಸಬೇಕು. ಆ ಹಿನ್ನೆಲೆಯಲ್ಲಿ ಕಳೆದ ಒಂದು ವಾರದಲ್ಲಿ BLA 2ಗಳ ಕಾರ್ಯಾಗಾರ ಕೂಡ ಆಯಿತು. ಮುಂದೆ ಬರುವಂಥ ಒಂದು 8-10 ದಿವಸಗಳಲ್ಲಿ ಪ್ರಶಿಕ್ಷಣ ವರ್ಗ ಅಂತ ಆಗ್ತದೆ. ಅಂದರೆ ಟ್ರೈನಿಂಗು, BJP ಬೆಳೆದು ಬಂದಂಥ ದಾರಿ, BJPಯಲ್ಲಿ ಯಾರ್ಯಾರು BJPನ ಕಟ್ಟಿ ಬೆಳೆಸಿದ್ರು, BJPಯಲ್ಲಿ ಜವಾಬ್ದಾರಿ ತಗೊಂಡ್ರೆ ನಮ್ಮ ಕರ್ತವ್ಯ ಏನು, BJPಯ ತತ್ವ ಸಿದ್ಧಾಂತಗಳೇನು, BJP ಕೇಂದ್ರ ಮತ್ತು ರಾಜ್ಯದಲ್ಲಿ ನಮ್ಮ ಸರ್ಕಾರ ಸಾರ್ವಜನಿಕವಾಗಿ ಇಡೀ ದೇಶಕ್ಕೆ, ಇಡೀ ರಾಜ್ಯಕ್ಕೆ ಏನೆಲ್ಲ ಕೆಲಸಗಳು ಮಾಡಿದೆ ಅದನ್ನು ನಾವು ಮತದಾರರಿಗೆ ಅಂದರೆ ಸಾರ್ವಜನಿಕರಿಗೆ ಯಾವ ಥರ ಮುಟ್ಟಿಸಬೇಕು ಅನ್ನೋದನ್ನು ನಮಗೆ ರಾಜ್ಯ ನಾಯಕರು, ಜಿಲ್ಲಾ ನಾಯಕರು ಪ್ರಶಿಕ್ಷಣ ವರ್ಗದಲ್ಲಿ ನೀಡೋರಿದ್ದಾರೆ. ಗುರೂಜಿಯವರು ಒಂದು ಯೋಚನೆ ಮಾಡ್ತಾರೆ, ಪಾರ್ಲಿಮೆಂಟಲ್ಲಿ ಏನಾದರೂ ಮಾಡಿ ನಮಗೆ ಸಪೋರ್ಟ್ ಆಗುವಂತಹ, ಈ ದೇಶದ ಬಗ್ಗೆ ಮಾತಾಡುವಂತಹ ಒಂದು ರಾಜಕೀಯ ಪಕ್ಷ ಇರಬೇಕು ಅಂತ ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ಆಗ್ತಾನೆ ಸಚಿವರಾಗಿ ಇವರು ಪ್ರಧಾನಮಂತ್ರಿಗಳು ತಗೊಳ್ಳುವಂಥ ನಿರ್ಧಾರಗಳನ್ನು ಅವ್ರಿಗೆ ಒಪ್ಪದೆ ಅವರು ಆ ಒಂದು ಮಿನಿಸ್ಟರ್ ಪದವಿಯನ್ನು ತ್ಯಾಗ ಮಾಡಿ ಆಚೆ ಬರ್ತಾರೆ. ಅವರ ಹೆಸರೇ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು. ಮತ್ತು ಅವರು ಸಂಘದ ಪರಿಚಯ ಆದಮೇಲೆ ಗುರೂಜಿಯವರ ಹತ್ರ ಕೂತ್ಕೊಂಡು ಒಂದು 4-5 ಜನ ಯೋಚನೆ ಮಾಡ್ತಾರೆ, ಏನಾದರೂ ಮಾಡಿ ನಾವೊಂದು ರಾಜಕೀಯ ಪಕ್ಷವನ್ನು ಕಟ್ಟಬೇಕು, ದೇಶದ ಬಗ್ಗೆ ಭಕ್ತಿ ಇರಬೇಕು, ಭಾರತ ಮಾತೆಯನ್ನು ರಕ್ಷಣೆ ಮಾಡಬೇಕು, ನಮ್ಮ ಭಾರತ ತಾಯಿಯನ್ನು ಕಾಪಾಡಬೇಕು, ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ ಇದೆಲ್ಲ ಕೂಡ ನಾವು ರಕ್ಷಣೆ ಮಾಡಬೇಕಾದ್ರೆ ಬರೀ ರಾಜಕಾರಣಿ ಮಾಡಿಕೊಂಡೆ ಬೇರೆ ಪಾಕಿಸ್ತಾನದ ಕಡೆ ಒಲವಿಟ್ಕೊಂಡು ಹೋಗ್ತಾ ಇರುವಂತಹ ಆ ದಿಕ್ಕನ್ನು ನಾವು ಬದಲಾಯಿಸಲೇಬೇಕು, ದೇಶದ ಕಡೆ ಗಮನ ಸೆಳೆಯಬೇಕು ಅನ್ನುವಂಥ ದೃಷ್ಟಿಕೋನ ಇಟ್ಕೊಂಡು ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ನೀವು ಒಂದು ರಾಜಕಾರಣಿ, ಒಂದು ರಾಜಕೀಯ ಪಕ್ಷವನ್ನು ಕಟ್ಟಿ ಸಂಘದಿಂದ ನಾನು ಒಂದು 4 ಜನನ ನಿಮಗೆ ಕೊಡ್ತೀನಿ ಅನ್ನೋ ಮಾತನ್ನು ಅವತ್ತು ಗುರೂಜಿಯವರು ಹೇಳ್ತಾರೆ. ಆವಾಗ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು, ಸುಂದರ್ ಸಿಂಗ್ ಭಂಡಾರಿಯನ್ನವರು, ವಾಜಪೇಯಿ ಅವರು, ವೆಂಕಯ್ಯ ಅಡ್ವಾಣಿಯವರು, ಹೀಗೆ ಒಂದು 4-5 ಜನ ಒಂದು ಕಡೆ ಸೇರಿ 1951ನೇ ಇಸ್ವಿನಲ್ಲಿ ಜನಸಂಘವನ್ನು ಸ್ಥಾಪನೆ ಮಾಡ್ತಾರೆ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ. ಆ ಸಂದರ್ಭದಲ್ಲಿ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗ್ತಾರೆ ಜನಸಂಘದ. ಏನು ಹೇಳಿ ನಮ್ಮ ಗೌಡರು ದೀಪದ ಗುರುತು ಅವಾಗ. ಸೊ ಹೀಗೆ ಬೆಳ್ಕೊಂಡು ಬಂದ ಅಂದರೆ ನಮ್ಮ BJPಯ ಒಂದು ಧ್ಯೇಯ ಉದ್ದೇಶಗಳು, ಭಾವನೆಗಳು ಈ ದೇಶದ ಬಗ್ಗೆ, ನಮ್ಮದು ಭಾರತ ದೇಶ, ನಮ್ಮದು ಭಾರತ ತಾಯಿ, ನಮ್ಮ ತಾಯಿಯನ್ನು ನಾವು ರಕ್ಷಣೆ ಮಾಡ್ಕೋಬೇಕಲ್ಲ ಅನ್ನುವಂಥ ಭಾವನೆಗಳು. ನಾವೇನು ಪ್ರಧಾನಮಂತ್ರಿ ಆಗಬೇಕು, ಮಿನಿಸ್ಟ್ರಿಗಳಾಗಬೇಕು, ಏನು ಆರ್ಥಿಕವಾಗಿ ನಾವೇ ಸಂಪಾದನೆ ಮಾಡ್ಕೋಬೇಕು ಅನ್ನುವಂಥ ಸ್ವಾರ್ಥ ಇಲ್ಲ BJPನಲ್ಲಿ. ಒಂದು ತ್ಯಾಗದ ಸಂಕೇತ. ನಾವು ಏನು ಶಾಲು ಹಾಕ್ಕೊಂಡಿದ್ದೀವೋ ಅದು ತ್ಯಾಗದ ಸಂಕೇತ. ನಾವು ಕೂಡ ಹುಟ್ಟಿ ಬೆಳೆದಿದ್ದೀವಿ, ಅದರ ಮಧ್ಯದಲ್ಲಿ ನಾವು ಏನಾದರೂ ಒಂದು ತ್ಯಾಗ ಮಾಡಬೇಕು ಈ ದೇಶಕ್ಕೋಸ್ಕರ, ಈ ತಾಯಿಗೋಸ್ಕರ. ನಾವು ನಮ್ಮ ಜನ್ಮ ಇರುವವರೆಗೂ ಕನಿಷ್ಠ ಪಕ್ಷ ಒಂದಷ್ಟು ಸ್ವಾರ್ಥಕ್ಕೆ ನಮ್ಮ ಫ್ಯಾಮ್ಲಿ, ನಾವು ಮಿಕ್ಕಿದು ದೇಶಕ್ಕೋಸ್ಕರ, ಈ ತಾಯಿಗೋಸ್ಕರ ಅಂತ ನಮ್ಮ ಭಾವನೆಗಳು ಬರಲಿ ಅನ್ನುವಂಥ ನಮ್ಮ ಹಿರಿಯರು, ಪೂರ್ವಜರು ಆ ಯೋಚನೆ ಇಟ್ಕೊಂಡು ಸಮಾಜವನ್ನು ಬದಲಾವಣೆ ಮಾಡಬೇಕು, ದೇಶದ ಕಡೆ ಬದಲಾವಣೆ ಮಾಡಬೇಕು, ದೇಶಭಕ್ತರಾಗಿರ್ಬೇಕು ನಾವು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಜನಸಂಘವನ್ನು ಸ್ಥಾಪನೆ ಮಾಡಿದಂಥ ಈ ಒಂದು ಪಕ್ಷ ಇವತ್ತು 1980ರಲ್ಲಿ BJPಯಾಗಿ ಪರಿವರ್ತನೆ ಆಗುತ್ತೆ. ಅದನ್ನು ವಿಸರ್ಜನೆ ಮಾಡಬೇಕು ಅಂಥೇಳಿ
ಪಕ್ಷದ ಅಂದಿನ ಎಲ್ಲ ಮುಖಂಡರು ತೀರ್ಮಾನ ಮಾಡಿ ಸ್ವತಂತ್ರ ಬಂದ ಮೇಲೆ ದೇಶದ ಆಡಳಿತನ ನಡೆಸಬೇಕು, ವ್ಯವಸ್ಥೆನ ಸೃಷ್ಟಿ ಮಾಡೋಕ್ಕೆ ಒಂದಷ್ಟು ದಿವಸ ಸಮಯ ತಗೊಂತದೆ ಅಂತ ಹೇಳ್ಬಿಟ್ಟು ಯಾವುದೇ ಚುನಾವಣೆ ಇಲ್ದಿರ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಮುಖರನ್ನ ಒಂದು ಸಭೆ ಸೇರಿಸಿ ಜವಾಹರ್ಲಾಲ್ ನೆಹರೂನ ದೇಶದ ಮೊದಲನೇ ಪ್ರಧಾನಮಂತ್ರಿಯಾಗಿ ಆಯ್ಕೆ ಮಾಡ್ತಾರೆ. ಅದಾದ ನಂತರ ನಮ್ಮ ಸಂವಿಧಾನ ಯಾವ ಥರ ಮಾಡಬೇಕು ಅಂತ ಸಂವಿಧಾನದ ಒಂದು ಕಮಿಟಿ ಆಗಿ ಅದರ ಅಧ್ಯಕ್ಷತೆಯನ್ನು ಡಾಕ್ಟರ್ BR ಅಂಬೇಡ್ಕರ್ ಅವ್ರಿಗೆ ವಹಿಸಿ ನಮ್ಮ ಸಂವಿಧಾನ ನಿರ್ಮಾಣ ಮಾಡೋದಕ್ಕೋಸ್ಕರ ಸಂಪೂರ್ಣ ವ್ಯವಸ್ಥೆ ಆಗ್ತದೆ. ಅಂಥ ಒಂದು ಸಂದರ್ಭದಲ್ಲಿ ನಮ್ಮ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿರವರು ಕಲ್ಕತ್ತಾದ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಕೂಡ ಆಗಿ ಕೆಲಸ ಮಾಡಿರ್ತಾರೆ. ಅವರು ಏನು ಈ ಒಂದು ಚುನಾವಣಾ ರಹಿತ ಬಂದಂಥ ಸರ್ಕಾರದಲ್ಲಿ ಜವಾಹರ್ಲಾಲ್ ನೆಹರು ಪ್ರಥಮ ಪ್ರಧಾನಮಂತ್ರಿ ಆಗಿದ್ದಾಗ ಈ ದೇಶದ ಏನು ಕೈಗಾರಿಕಾ ಮತ್ತು ಸರಬರಾಜು ಇಲಾಖೆಯ ಕೇಂದ್ರ ಸಚಿವರಾಗಿ ಏನು ಅಧಿಕಾರ ವಹಿಸ್ಕೊಂಡು ದೇಶದ ಸೇವೆಯನ್ನು ಮಾಡ್ತಾ ಇರ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಏನು ಪ್ರಧಾನಮಂತ್ರಿಗಳಾದ ನೆಹರೂರವರು ಮತ್ತು ಲಿಯಾವತ್ ಒಪ್ಪಂದ ಏನಾಗ್ತದೆ ಅದು ಕಾಶ್ಮೀರಕ್ಕೆ ವಿಶೇಷವಾದ ಒಂದು ಸ್ಥಾನಮಾನವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ನೆಹರು ಮತ್ತು ಲಿಯಾವತ್ ಒಪ್ಪಂದ ಏನಾಗಿ ಕಾಶ್ಮೀರಕ್ಕೆ ಒಂದು ಸಂವಿಧಾನ, ಪ್ರತ್ಯೇಕ ಸಂವಿಧಾನ, ಕಾಶ್ಮೀರಕ್ಕೆ ಒಂದು ಪ್ರತ್ಯೇಕ ಪ್ರಧಾನಮಂತ್ರಿ, ಕಾಶ್ಮೀರಕ್ಕೆ ಒಂದು ಪ್ರತ್ಯೇಕ ರಾಷ್ಟ್ರಧ್ವಜ ಅಂತ ಆ ಒಂದು ಒಪ್ಪಂದದಲ್ಲಿ ಏನು ತೀರ್ಮಾನ ಆಗ್ತದೆ ಆ ತೀರ್ಮಾನವನ್ನು ವಿರೋಧಿಸಿ ಕೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು 1950ರಲ್ಲಿ ಆ ಒಂದು ಸರ್ಕಾರದಿಂದ ಹೊರಬಂದು ಈ ದೇಶದ ಒಂದು ರಾಷ್ಟ್ರೀಯತೆಗೋಸ್ಕರ, ದೇಶದ ಒಂದು ಸಾಂಸ್ಕೃತಿಕ ರಾಷ್ಟ್ರ ಭಕ್ತಿಯನ್ನು ಎತ್ತಿ ಹಿಡಿಯೋದಕ್ಕೋಸ್ಕರ, ದೇಶದ ಏಕತೆಗೋಸ್ಕರ, ಹಿಂದುತ್ವವನ್ನು ಎತ್ತಿ ಹಿಡಿಯೋದಕ್ಕೋಸ್ಕರ ಒಂದು ರಾಜಕೀಯ ಪಕ್ಷ ಕಟ್ಟಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸಂಘ ಪರಿವಾರದವ್ರ ಜೊತೆ ಚರ್ಚೆ ಮಾಡಿ ಒಂದು ಭಾರತೀಯ ಜನಸಂಘ 1951ರಲ್ಲಿ ಅಕ್ಟೋಬರ್ 21ನೇ ತಾರೀಕು ಉದ್ಭವ ಆಗ್ತದೆ. ಒಂದು ರಾಜಕೀಯ ಪಕ್ಷವಾಗಿ ಉದ್ಭವ ಆಗ್ತದೆ. ಈ ಒಂದು ರಾಜಕೀಯ ಪಕ್ಷ ಉದ್ಭವ ಆದಮೇಲೆ ಇದರ ಪ್ರಥಮ ಅಧ್ಯಕ್ಷರಾಗಿ ನಮ್ಮ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ನಿಯುಕ್ತಿ ಆಗ್ತಾರೆ. ನಂತರ ಬಂದಂಥ 1952ರಲ್ಲಿ ಪ್ರಥಮ ಚುನಾವಣೆ ಏನು ಪಾರ್ಲಿಮೆಂಟ್ ಚುನಾವಣೆ ಏನು 1952ರಲ್ಲಿ ಈ ದೇಶದಲ್ಲಿ ಪ್ರಥಮ ಚುನಾವಣೆ ಆಗ್ತದೆ. ಆ ಒಂದು ಚುನಾವಣೆಯಲ್ಲಿ ಆವಾಗ ಇರ್ತಕ್ಕಂಥ ಏನು ಪಾರ್ಲಿಮೆಂಟ್ ಕ್ಷೇತ್ರಗಳು 484 ಪಾರ್ಲಿಮೆಂಟ್ ಕ್ಷೇತ್ರಗಳಿರ್ತದೆ. ಅದರಲ್ಲಿ ಕಾಂಗ್ರೆಸ್ ಅಭೂತಪೂರ್ವ ಸಾಧನೆ ಮಾಡಿ 364 ಸ್ಥಾನಗಳನ್ನು ಪಡೀತದೆ. ಅಂಥ ಒಂದು ಸಂದರ್ಭದಲ್ಲೂ ಸಹಿತ ಈ ದೇಶದಲ್ಲಿ ವಿರೋಧ ಪಕ್ಷಗಳಾಗಿ ಕಮ್ಯುನಿಸ್ಟ್ ಪಾರ್ಟಿ ಸುಮಾರು 16 ಸ್ಥಾನವನ್ನು ಪಡೀತದೆ. ನೆಕ್ಸ್ಟು ಸೋಷಲಿಸ್ಟ್ ಪಾರ್ಟಿ ಸುಮಾರು 12 ಸ್ಥಾನವನ್ನು ಪಡೀತದೆ. ಕಿಸಾನ್ ಮಜ್ದೂರ್ ಪಾರ್ಟಿ ಸುಮಾರು 9 ಸ್ಥಾನ ಪಡೀತದೆ. ಮತ್ತು ನಮ್ಮ ಜನಸಂಘ, ಭಾರತೀಯ ಜನಸಂಘ 3 ಸ್ಥಾನವನ್ನು ಪಡೀತದೆ. ಮತ್ತು ಅಂಬೇಡ್ಕರ್ ಅವರು ಏನು ಕಾಂಗ್ರೆಸ್ನಿಂದ ಹೊರಗಡೆ ಬಂದು ಅವರೇ ಒಂದು ಪಾರ್ಟಿನ ಕಟ್ತಾರೆ, ಏನು ಶೆಡ್ಯೂಲ್ಡ್ ಕ್ಯಾಸ್ಟ್ ಫೆಡರೇಷನ್ ಅಂತ, SCF ಪಾರ್ಟಿ, ಶೆಡ್ಯೂಲ್ಡ್ ಕ್ಯಾಸ್ಟ್ ಫೆಡರೇಷನ್ ಒಂದು ಪಾರ್ಟಿ ಕಟ್ತಾರೆ. ಅಂಬೇಡ್ಕರ್ ಅವ್ರ ಪಾರ್ಟಿ 2 ಸ್ಥಾನವನ್ನು ಪಡೀತದೆ. ಒಟ್ಟಾರೆ 45% ಮತದಾನ ಆಗ್ತದೆ. ಆಗ ನಮ್ಮ ಭಾರತೀಯ ಜನಸಂಘ 3% ಮತವನ್ನು ಪಡೆದು ಒಂದು ಪ್ರಬಲ ವಿರೋಧ ಪಕ್ಷವಾಗಿ ಈ ದೇಶದಲ್ಲಿ ಹೊರಹೊಮ್ಮುತ್ತದೆ. ಕೇವಲ 3 ಸ್ಥಾನ ಪಡೆದ್ರು ಸಹಿತ 3% ಮತ ಆ ಒಂದು ಸಂದರ್ಭದಲ್ಲಿ ಪಡೀತದೆ. ಏನು ಕಾಂಗ್ರೆಸ್ ಇದೇ ಸ್ವತಂತ್ರ ತಂದುಕೊಟ್ಟಂಥ ಕಾಂಗ್ರೆಸ್ಸು ಜನರ ಒಂದು ಎಲ್ಲ ಇದರಲ್ಲೂ ಕಾಂಗ್ರೆಸ್ ತುಂಬಿಕೊಂಡಿತ್ತು. ಅಂಥ ಒಂದು ಸಂದರ್ಭದಲ್ಲೂ ಸಹಿತ ನಮ್ಮ ಒಂದು ರಾಜಕೀಯ ಪಕ್ಷ ಒಳ್ಳೆಯ ಒಂದು ಸಾಧನೆಯನ್ನು ಮಾಡ್ತದೆ ಅಂದರೆ ತಪ್ಪಾಗಲ್ಲ. ನಂತರ ಬಂದಂಥ ಚುನಾವಣೆ 57ರಲ್ಲಿ ಬಂದಂಥ ಚುನಾವಣೆಯಲ್ಲಿ 3ರಿಂದ 4 ಸ್ಥಾನಕ್ಕೆ ಹೋಗ್ತದೆ. 61ರಲ್ಲಿ ಬಂದಂಥ ಚುನಾವಣೆಯಲ್ಲಿ 35 ಪಾರ್ಲಿಮೆಂಟು MP ಗಳನ್ನ ನಮ್ಮ ಭಾರತೀಯ ಜನಸಂಘದಿಂದ ಆಯ್ಕೆಯಾಗಿ ಬರ್ತಾರೆ. ನಂತರ ಬಂದಂಥ
71ರಲ್ಲಿ 22 ಪಾರ್ಲಿಮೆಂಟ್ ಅಭ್ಯರ್ಥಿಗಳು ನಮ್ಮ ಭಾರತೀಯ ಜನಸಂಘದಿಂದ ಆಯ್ಕೆ ಆಗ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಪ್ರಬಲ ವಿರೋಧ ಪಕ್ಷವಾಗಿ ದೇಶದ ಸೇವೆಯನ್ನು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರು, ಅಂದಿನ ಪ್ರಧಾನಮಂತ್ರಿಯವರು 1975ರಲ್ಲಿ ಈ ದೇಶದಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡ್ತಾರೆ. ಯಾಕೆಂದರೆ ಇಡೀ ದೇಶದಲ್ಲಿ ಆಡಳಿತ ವ್ಯವಸ್ಥೆ ಕುಸಿದಿತ್ತು, ಚುನಾವಣೆ ಮಾಡಬೇಕಾಗಿತ್ತು. ಅಂದರೆ ಚುನಾವಣೆ ಮಾಡಲಿಲ್ಲ, ಚುನಾವಣೆ ಮಾಡಿದ್ರೆ ನನ್ನ ಸೋಲು ಖಚಿತ ಅಂತ ಇದಾಗ್ತದೆ. ಜೊತೆಗೆ ಅವರ ಒಂದು ಪಾರ್ಲಿಮೆಂಟ್ MP-ನೇ ಆಯ್ಕೆ ಆಗಿರೋದೇ ಅಸಿಂಧು ಅಂತ ಹೇಳ್ಬಿಟ್ಟು ಹೈಕೋರ್ಟ್ ತೀರ್ಮಾನ ಕೊಟ್ಟಾಗ ಅದನ್ನು ಯಾವ ಥರ ನಾನು MP ಆಗಿ ಮುಂದುವರಿಬೇಕು, ದೇಶದ ಪ್ರಧಾನಮಂತ್ರಿಯಾಗಿ ಮುಂದುವರಿಬೇಕು ಅಂತ ಹೇಳ್ಬಿಟ್ಟು ದೇಶದಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿ ಸುಮಾರು 2 ವರ್ಷದ ಕಾಲ ಪ್ರತಿಯೊಬ್ಬ ಪ್ರತಿಪಕ್ಷದ ನಾಯಕರನ್ನ, ಪ್ರತಿಯೊಬ್ಬ ಏನು ಮುಖಂಡರನ್ನು ಕೂಡ ಜೈಲ್ಗೆ ಹಾಕ್ತಾರೆ. ಯಾವುದೇ ಒಂದು ಸ್ವತಂತ್ರ ದೇಶದಲ್ಲಿ ಡಾಕ್ಟರ್ B.R. ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನಮಗೆಲ್ಲ ಕೊಟ್ಟಿರ್ತಕ್ಕಂಥ ಯಾವುದೇ ಒಂದು ಸ್ವಾತಂತ್ರ್ಯ ಕೂಡ ಅಂಥ ಒಂದು ಸಂದರ್ಭದಲ್ಲಿ ಯಾವುದೇ ಒಬ್ಬ ಭಾರತದ ಪ್ರಜೆಗಿರಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಈ ಎಮರ್ಜೆನ್ಸಿ ಆದಮೇಲೆ ಡಿಕ್ಲೇರ್ ಅಂತ ಆದಮೇಲೆ 1977ರಲ್ಲಿ ಪಾರ್ಲಿಮೆಂಟ್ ಚುನಾವಣೆಗಳು ಬಂದಾಗ ಎಲ್ಲ ವಿರೋಧ ಪಕ್ಷಗಳು ಒಟ್ಟಾಗಿ ನಾವು ಕಾಂಗ್ರೆಸ್ನ ಎದುರಿಸಬೇಕು, ಬೇರೆ ಬೇರೆ ಪಕ್ಷಗಳಾಗಿ ಎದುರಿಸಿದ್ರೆ ನಾವು ಕಾಂಗ್ರೆಸ್ನ ಸೋಲಿಸೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಪಕ್ಷಗಳು ಒಟ್ಟಾಗಿ ವಿಲೀನ ಆಗಿಬಿಟ್ಟು ಜನತಾ ಪಕ್ಷ ಅಂತ ಹೇಳ್ಬಿಟ್ಟು ಉದ್ಭವ ಆಗ್ತದೆ. ಆ ಒಂದು ಜನತಾ ಪಕ್ಷದಲ್ಲಿ ಕೂಡ ನಮ್ಮ ಭಾರತೀಯ ಜನಸಂಘ ವಿಲೀನವಾಗ್ತದೆ. ವಿಲೀನ ಆಗಿಬಿಟ್ಟು 1977ರಲ್ಲಿ ಚುನಾವಣೆಯಲ್ಲಿ ಏನು ಜನತಾ ಪಕ್ಷ ಕಾಂಗ್ರೆಸ್ನ ಸೋಲಿಸಿ ಈ ದೇಶದ ಆಡಳಿತ ನಡೆಸುವಂಥ ಒಂದು ವ್ಯವಸ್ಥೆ ಸೃಷ್ಟಿ ಆಗ್ತದೆ. ಅಂಥ ಒಂದು ಸಂದರ್ಭದಲ್ಲಿ ನಮ್ಮ ಏನು ಅಟಲ್ ಬಿಹಾರ್ ವಾಜಪೇಯಿರವರು, ಮೊರಾರ್ಜಿ ದೇಸಾಯಿ ಅವರ ಪ್ರಧಾನಮಂತ್ರಿ ಅವರ ಸಂಪುಟದಲ್ಲಿ ವಿದೇಶಾಂಗ ಸಚಿವರಾಗಿ, ಮತ್ತು ನಮ್ಮ LK ಅಡ್ವಾಣಿರವರು ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ವಾರ್ತಾ ಮತ್ತು ಪ್ರಚಾರ ಇಲಾಖೆ ಸಚಿವರಾಗಿಬಿಟ್ಟು ಸಂಪುಟದಲ್ಲಿ ದೇಶದ ಸೇವೆಯನ್ನು ಮಾಡ್ತಾರೆ. ನಂತರ 1980ರಲ್ಲಿ ಈ ಒಂದು ವ್ಯವಸ್ಥೆಯಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ಧ್ಯೇಯಗಳೆಲ್ಲ ಎಲ್ಲೋ ಒಂದು ಕಡೆ ಶಿಥಿಲ ಆಗ್ತಾ ಇದೆ. ನಾವು ಯಾವ ಒಂದು ಕಾರಣಕ್ಕೋಸ್ಕರ ಭಾರತೀಯ ಜನಸಂಘ ಉದ್ಭವ ಆಗಿತ್ತು ಅದರ ಆಶಯಗಳು ಈಡೇರ್ತಾ ಇಲ್ಲ ಅಂತೆಲ್ಲೋ ಮನಗಂಡು ನಾವು ಪ್ರತ್ಯೇಕವಾಗಿ ಜನತಾ ಪಕ್ಷದಿಂದ ಪ್ರತ್ಯೇಕ ಆಗ್ಬಿಟ್ಟು ನಮ್ಮದೇ ಆದ ಒಂದು ರಾಜಕೀಯ ಪಕ್ಷ ಕಟ್ಟಬೇಕು, ನಮ್ಮದೇ ಆದ ಸಿದ್ಧಾಂತಗಳಿಗೆ ಮುಖ್ಯ ಇಂಪಾರ್ಟೆನ್ಸ್ ಕೊಡುವಂಥ ಒಂದು ರಾಜಕೀಯ ಪಕ್ಷ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಭಾರತೀಯ ಜನತಾ ಪಾರ್ಟಿ ಏಪ್ರಿಲ್ 6ನೇ ತಾರೀಕು 1980ರಲ್ಲಿ ಉದಯ ಆಗ್ತದೆ. ಆವಾಗ ಅಂದಿನ